ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಈ ದೇಶದಲ್ಲಿ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಪದೇ 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 ಕೇಳ್ತಿರ್ತೀವಿ. ಒಂದು ವರ್ಗದ ಬಾಯಿಂದ ಈ ಮಾತುಗಳು ಕೇಳ್ತಾನೆ ಇರುತ್ತೆ. ಜಾತಿ ಏನಿದೆ ಇವತ್ತಿಗೆ, ಜಾತಿ ಅನ್ನೋದೇ ಇಲ್ಲ ಅನ್ನೋ ಮಾತುಗಳನ್ನ ಕೇಳ್ತಿದೀವಿ. ಆದ್ರೆ ನಮ್ಮದೇ ನೆಲದಲ್ಲಿ, ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ಮರ್ಯಾದಾ ಹತ್ಯೆ, ಗರ್ಭಿಣಿ ತಾಯಿಯನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಈ ದೇಶದಲ್ಲಿ ಜಾತಿ ಎಷ್ಟು ವಾಸ್ತವ ಮತ್ತು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಕೆಟ್ಟದಾದ ಪರಿಸ್ಥಿತಿಯಲ್ಲಿ ಕೆಲವು ವರ್ಗ ಬದುಕ್ತಿದಾವೆ ಅನ್ನೋದನ್ನ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಹುಬ್ಬಳ್ಳಿಯ ಇನಾಂ ಬೀರಾಪುರದಲ್ಲಿ ಮಾನ್ಯ ಪಾಟೀಲ್ ಅನ್ನು ಯುವತಿಯನ್ನ ಆಕೆಯ ತಂದೆ ಮತ್ತು ಇತರರು ಕೊಡಲಿಯಿಂದ ಕೊಚ್ಚಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಅನಂತರ ಆಕೆಯ ಸಾವಿಗೆ ಕಾರಣ ಆಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಆಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆಯ ಪತಿ ಮನೆಯವರು ಹರಸಾಹಸ ಪಟ್ಟರು ಕೂಡ ಸಾಧ್ಯ ಆಗ್ಲಿಲ್ಲ. ಮಾನ್ಯ ಪಾಟೀಲ್ ಮತ್ತು ವಿವೇಕಾನಂದ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಈ ಪ್ರೀತಿಗೆ ಯುವತಿ ಮನೆಯವರು ಒಪ್ಪಿರ್ಲಿಲ್ಲ. ಇದ್ರ ಸಂಬಂಧವಾಗಿ ಕಂಪ್ಲೇಂಟ್ ಕೂಡ ಆಗಿತ್ತು. ಪೊಲೀಸರು ರಾಜ್ಯ ಪಂಚಾಯಿತಿಯನ್ನು ಮಾಡಿದ್ರು. ಆ ನಂತರ ಆಕೆ ನನಗೆ ಆತನೇ ಬೇಕು ಅಂತ, ಆ ಯುವಕನೇ ನಿನ್ ಮನೆಯವ್ರು ಹೇಳ್ದಂಗೆ ಕೇಳು ಅಂತ ಬುದ್ಧಿವಾದ ಹೇಳಿದ್ರು. ಇಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡಿದೀನಿ, ಮದ್ವೆ ಆಗ್ತೀನಿ ಅಂತ ಆಕೆ ಹೇಳಿದ ಕಾರಣಕ್ಕಾಗಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದ್ವೆ ಆಗ್ತಾರೆ. ಕಾನೂನಾತ್ಮಕ ಮದ್ವೆ ಆಗತ್ತೆ. ಆ ನಂತರದಲ್ಲಿ ಅವ್ರು ಬೇರೆ ಕಡೆಗೆ ವಾಸ ಮಾಡ್ತಾರೆ. ಆಕೆ ಗರ್ಭಿಣಿ ಆಗ್ತಾಳೆ. ಈಗ 7 ತಿಂಗಳ ಗರ್ಭಿಣಿ, ತುಂಬು ಗರ್ಭಿಣಿ ಆಗಿದ್ಲು. ಆಕೆ ಚೆಕಪ್ಗೆ ಅಂತ ಆಕೆ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ಆಕೆಯ ತಂದೆ ಮತ್ತು ಇತರರು ಆಕೆ ಮನೆ ನುಗ್ಗಿ ಅತ್ತೆ ಮಾವ ಮತ್ತು ಆತನ ಪತಿಗೆ ಹಲ್ಲೆಯನ್ನ ಮಾಡಿ ಆ ನಂತರ ಆಕೆಯನ್ನ ಕೊಡಿಲಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಂದೆ ಸೇರಿದಂತೆ ಇನ್ನಿಬ್ಬರ ಬಂಧನ ಆಗಿದೆ. ಇವತ್ತು ದಲಿತ ಸಂಘಟನೆಗಳ ಅನೇಕ ನಾಯಕರುಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ನಾವಿಲ್ಲಿ 2 ಪ್ರಮುಖವಾದಂತಹ ವಿಚಾರಗಳನ್ನ ಗಮನಿಸಬೇಕು. ಒಂದು, ಸಮಾಜದ ಮನಸ್ಥಿತಿ. ಈಗ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷ ಆಗ್ತಾ ಬರ್ತಾ ಇದ್ರು ಕೂಡ ಇಲ್ಲಿ ತನಕ ನಾವು ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ. ಕಾನೂನುಗಳಿರ್ಬೋದು, ಆದ್ರೆ ಮಾನಸಿಕ ಸ್ಥಿತಿಯಿಂದ ನಾವು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದಿದ್ದೀವ ಅಂತ ನೋಡಿದ್ರೆ ಖಂಡಿತ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಬಹಳ ದುರದೃಷ್ಟಕರ. ಇನ್ನೊಂದು ಆಯಾಮ ಈ ಪ್ರಕರಣದಲ್ಲಿ ನಾವು ಪ್ರಮುಖವಾಗಿ ಗಮನಿಸಲೇಬೇಕಾಗಿರೋದೇನು ಅಂತಂದ್ರೆ, ಇದೇ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಅಂದ್ರೆ ಕಳೆದ 1-2 ವರ್ಷಗಳ ಹಿಂದೆ ಓರ್ವ ಇದೇ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯುವತಿಯನ್ನ ಅನ್ಯ ಧರ್ಮೀಯ ಯುವಕ ಪ್ರೀತಿ ಕಾರಣಕ್ಕಾಗಿ ಹತ್ಯೆ ಮಾಡಿದ ಸಂದರ್ಭದಲ್ಲಿ ವಾರಗಟ್ಲೆ ಅಲ್ಲಿ ಪ್ರತಿಭಟನೆಗಳಾಯ್ತು. ಬಿಜೆಪಿಯವರು, ಹಿಂದೂ ಕಾರ್ಯಕರ್ತರು, ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಯಾವ ಪ್ರಮಾಣದ ಸುದ್ದಿ ಮಾಡಿದ್ರು, ಬೆಂಕಿ ಹಚ್ಚಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಇಲ್ಲಿ ಒಂದು ಸಾವಾಗಿದೆ, ಅದಕ್ಕಿಂತ ಕ್ರೂರ ಸಾವು. ಯಾಕೆಂದ್ರೆ ಆಕೆ ತನ್ನ ಒಡಲಲ್ಲಿ ಇನ್ನೊಂದು ಜೀವವನ್ನ ಹೊತ್ತಿದ್ಲು. ಆ ಜೀವ ಇನ್ನೇನ್ 2 ತಿಂಗಳಲ್ಲಿ ಭೂಮಿಗೆ ಬರಬೇಕಾಗಿತ್ತು. ಈ ತರದ ಹತ್ಯೆ ಆದ್ರೆ ಒಂದು ಕನಿಷ್ಠ ಸುದ್ದಿಯನ್ನು ಮಾಡದೆ ಮೌನವಾಗಿ ಇವೆಲ್ಲ ವರ್ಗ, ಈ ಮಾಧ್ಯಮಗಳು, ಮುಖ್ಯವಾಹಿನಿ ಮಾಧ್ಯಮಗಳು, ಹಾಗೇನೆ ಈ ಹಿಂದೂ ಪರ ಸಂಘಟನೆಗಳು ಅಂತ ಕರೆದುಕೊಳ್ಳೋರು, ಜೊತೆಗೆ ಬಿಜೆಪಿಗರು ಕೂತಿದ್ದಾರೆ ಅಂತಂದ್ರೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇದೇ ಹುಬ್ಬಳ್ಳಿಯ ದಲಿತ ಮುಖಂಡರಾಗಿರುವ ಗುರುನಾಥ್ ಉಳ್ಳಿಕಾಶಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗುರುನಾಥ್ ಅವರೇ. ನಮಸ್ಕಾರ. ಬಹಳ ದುಃಖಕರ ಸಂಗತಿ. ಸಾವನ್ನೋದೇ ಅಂದ್ರೆ ಹತ್ಯೆ ಅನ್ನೋದೇ ಅತ್ಯಂತ ಘೋರ. ಅದರಲ್ಲೂ ಕೂಡ ಒಂದು ತುಂಬು ಗರ್ಭಿಣಿಯನ್ನ ಆಕೆಯ ತಂದೆನೇ ಹತ್ಯೆ ಮಾಡ್ತಾನೆ, ಅದು ಜಾತಿ ಕಾರಣಕ್ಕೆ ಅಂತಂದ್ರೆ ಈ ಜಾತಿ ಮನೋರೋಗ ಯಾವ ಪ್ರಮಾಣದಲ್ಲಿದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಪ್ರತಿಭಟನೆಗಳಾಯ್ತು, ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಬೇಕಾ? ಏನ್ ಅನ್ಸುತ್ತೆ ಅಂದ್ರೆ ಒಂದ್ ಸಿಡಿದೇಳುವಂತ ಸಮಯನ ಇದು? ಎಲ್ಲಿ ತನಕ ಈ ಜಾತಿ ವ್ಯವಸ್ಥೆ, ಎಲ್ಲಿ ತನಕ ನಮ್ಮನ್ನ ಹಿಂಗ್ ನೋಡ್ತೀವಿ ಅನ್ನೋದು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಇದ್ರ ಬಗ್ಗೆ? ಮೇಡಮ್, ಫಸ್ಟ್ ಈ ವಿಷಯದ ಮೇಲೆ ಈ ಮಾದರಿಯ ಒಂದು ಬೆಳಕು ಚೆಲ್ಲುವಂತ ಕೆಲಸ ವಾರ್ತಾವಾರ್ತಿ ಮಾಡ್ತಾ ಇದೆ. ಅದಕ್ಕೆ ಫಸ್ಟ್ ನಾನು ನನ್ನ ವೈಯಕ್ತಿಕ ನಮಸ್ಕಾರಗಳನ್ನ, ಸಮುದಾಯದ ನಮಸ್ಕಾರಗಳನ್ನ ಹೇಳಬಯಸ್ತೇನೆ. ನಿಜವಾಗ್ಲೂ ಇವತ್ತು ಜಾತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸು ಕಂಡಿದ್ರು, ಜಾತಿ ವ್ಯವಸ್ಥೆ ಹೋಗ್ಬೇಕು, ಜಾತ್ಯತೀತ ವ್ಯವಸ್ಥೆಯ ಒಂದು ಬುನಾದಿ ಮೇಲೆ, ಸಂವಿಧಾನದ ಬುನಾದಿ ಮೇಲೆ, ಏನು ತಮ್ಮ ಶೈಕ್ಷಣಿಕ ವ್ಯವಸ್ಥೆಯ ನೆಲೆಗಟ್ಟಿನ ಮೇಲೆ ಈ ದೇಶ ಬದುಕಬೇಕು ಅನ್ನುವಂತ ಒಂದು ವಿಶೇಷವಾದಂತ ಪರಿಕಲ್ಪನೆ ಅವ್ರದ್ದಾಗಿತ್ತು. ಇವತ್ತು 75 ವರ್ಷ ಒಂದ್ ಕಡೆ ನಾವು ಸಂವಿಧಾನ ಜಾರಿಗೆ ಬಂತು, 80 ವರ್ಷ ದಾಟಿ 100 ವರ್ಷದ ಕಡೆ ಸಮೀಪ ಈಗ ನಾವು ಸ್ವಾತಂತ್ರ್ಯ ಸಿಕ್ಕ ಭಾರತ, ಸ್ವತಂತ್ರ ಭಾರತ ಅಂತ ಹೋಗ್ತಾ ಇದ್ದೇವೆ. ಇದ್ರ ನಡಕ್ ಒಂದು ಹೊಸ ಈ 10 ವರ್ಷದೊಳಗೆ ಹೊಸ ಬದಲಾವಣೆಗಳಾಗ್ತಾ ಇದಾವೆ. ಏನ್ ಬದಲಾವಣೆಗಳು ಅಂತಂದ್ರ, ಹಿಂದೂ ನಾವೆಲ್ಲ ಒಂದು, ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಈ ದಲಿತ ಸಮುದಾಯವನ್ನೇ ಗುರಿಯಾಗಿಸ್ಕೊಂಡು ತಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳುವಂತ ನಿಟ್ಟಿನೊಳಗೆ ಸಂಘ ಪರಿವಾರ, ಇವತ್ತು RSS ತನ್ನ ವಿಶೇಷವಾದ ಜಾಲವನ್ನ ಬೀಸಿ ಈ ದಲಿತ ಸಮುದಾಯ ಎಲ್ಲವನ್ನು ಒಂದಾಗಿ ಇವತ್ತು ಮಾಡ್ಕೊಂಡು ನಾವು ಒಂದು ಅಂತ ಹೇಳುವಂತದ್ದು ಏನೋ ಒಂದ್ ಮಾಡಾಕ್ತಾರ. ಆದ್ರೆ ಇವತ್ತವರು ಯಾವುದೇ ಸಂಘ ಪರಿವಾರದ ಕುಡಿಗಳು, ಈ ಘಟನೆ ಆಗಿ ಈಗ ಸದ್ಯ 24 ತಾಸು ಮುಗಿದು 26 ತಾಸು ಆಗತ್ತದ.
26 ತಾಸು ಕಳೆದ್ರು ಸಹಿತ ಈ ಸದ್ಯದವರೆಗೂ ಒಬ್ರು ತುಟಿ ಪೆಟ್ಟಂತ ಮಾತಾಡಿಲ್ಲ. ಅಂದ್ರೆ ಇವ್ರ ಮನಸ್ಥಿತಿ ಏನದ? ನೀವೇ ಒಂದು ವಿಷಯವನ್ನ ಹೇಳಿದ್ರಿ. ಏನು ವಿಷಯವನ್ನ ಹೇಳಿದ್ರಿ ಅಂತಂದ್ರೆ, ನೇಹಾ ಹತ್ಯೆ ಒಂದಾಗಿತ್ತಿಲ್ಲಿ. ನೇಹಾ ಹತ್ಯೆ ಪ್ರಕರಣವನ್ನ ನಾನು ಇಲ್ಲಿ ಉಲ್ಲೇಖಿಸ್ಲೇಬೇಕಾಗ್ತದೆ. ಯಾಕೆ ಉಲ್ಲೇಖಿಸ್ಬೇಕಾಗ್ತದ ಅನ್ನುವಂಥದ್ದು ಅದೆಲ್ಲರಿಗೂ ತಿಳಿದಿರುವಂತ ವಿಷಯನೇ. ನೇಹಾ ಹತ್ಯೆ ನಡೆದಂತ ಸಂದರ್ಭದಲ್ಲಿ ಎಲ್ಲಾ ಏನು ಪೀಠಾಧೀಶರು, ಆಯಾ ಸಮಾಜದ ಮಠಾಧೀಶರು ಏನು ತಾಂಡವ ಆಡಿದ್ರು ಅಂತಂದ್ರೆ, ಎಲ್ಲಾ ಮೇಕಪ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಮಾಧ್ಯಮಗಳ ಮುಂದೆ ಹೇಳಿದ್ದು, ಹಾಡಿದ್ದೇ ಹಾಡಿದ್ದು, ಎಲ್ಲಾ ಮಾಡಿದ್ರು. ರಾಜಕಾರಣಿಗಳು ಅಂತ ಅಯ್ಯೋ ಮುಗಿಬಿದ್ದು ರಾಜ್ಯದ ರಾಷ್ಟ್ರದ ಗೃಹ ಸಚಿವರು ಸಹಿತ ಹೋಗಿ ಅಲ್ಲಿ ತಮ್ಮ ಒಂದು ಖಂಡನೆಯನ್ನ ಹೇಳುವಂತ ಕೆಲಸ ಮಾಡಿದ್ರು. ಇವತ್ತು ಹಿಂದೂ ನಾವೆಲ್ಲ ಒಂದು ಅನ್ನುವಂತ ಇವತ್ತು ಇದೆ. ಮೋಹನ್ ಭಾಗವತ್ ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ. ಅವ್ರಿಗೆ ನೇರವಾಗಿ ಇವತ್ತು ನಾ ಪ್ರಶ್ನೆ ಮಾಡಬಯಸ್ತೇನೆ ಸಂಘ ಪರಿವಾರದವ್ರಿಗೆ. ಮತ್ತೆ ಈ ಪಾಪ ಈ ಕಂದ ಏನ್ ತಪ್ಪು ಮಾಡಿತ್ತು? ಮಾನ್ಯ ಮಾಡಿದ ತಪ್ಪೇನು? ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಿದ್ದ. ಪ್ರೀತಿ ಪ್ರೇಮ ಅಂತಂದ್ರೆ ಎಲ್ಲ ಸರ್ವ ತ್ಯಾಗ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಹತ್ರ ಇರೋಂತ ಸರ್ವಸ್ವನು ದಾರೆ ಎರೆಯೋದೇ ಪ್ರೇಮ ಅಂತಂದ್ ಹೇಳಿ ಒಂದ್ ಕಡೆ ಹೇಳ್ತಾರೆ. ಅದರ ಕಿಂಚಿತ್ತೂ ಅರಿವಿಲ್ಲಾರ್ದಂತ ಇವರು ಇವತ್ತ ಆ ಗರ್ಭಿಣಿ ಹೆಂಗಸನ್ನ, ಆ ಗರ್ಭಿಣಿ ಯುವತಿಯನ್ನ, ಅವಳನ್ನ ಹಾಡು ಹಗಲಲ್ಲೇನೆ ಕೊಡ್ಲಿಯಿಂದ ಮಾರಕಾಸ್ತ್ರದಿಂದ ನೇರವಾಗಿ ಅವರು ಏನು ಹೊಟ್ಟೆಯನ್ನ ಸೀಳೋದ್ರ ಮೂಲಕ ಮನ ಬಂದಂತೆ ನಾವು ಒಂದು ಪ್ರಾಣಿನೂ ಸಹಿತ ಆ ರೀತಿ ಹೊಡೆಯೋಕ್ಕಾಗೋದಿಲ್ಲ, ಆ ಮಾದರಿ ಒಳಗೆ ಹೊಡೆದಿದ್ದಾರೆ. ಅವಳ ದೇಹ ನೋಡೋ ಅಂತದ್ದಿಲ್ಲ, ಅವಳಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದ್ವೋ ಗೊತ್ತಿಲ್ಲ. ಆ ನಿಟ್ಟಿನೊಳಗ ಅವಳನ್ನ ನೋಡಿದ್ರೆ ನಮಗ ಮಾನವೀಯತೆ ಎಲ್ಲಿದೆ? ಮಾನವೀಯ ಮೌಲ್ಯಗಳು ಎಲ್ಲಿ? ಜಾತಿ ತಾಂಡವದ ನಡುಕ ಮಾನವೀಯ ಮೌಲ್ಯಗಳು ಸತ್ತು ಹೋಗಿದಾವೆ ಅನ್ನುವಂಥದ್ದು ಬಹಳಷ್ಟು ಆತಂಕಕಾರಿ ಬೆಳವಣಿಗೆಯಾಗಿ ಇವತ್ತು ಹೊರಹೊಮ್ತಾ ಇದೆ. ಅದಕ್ಕೆ ಉದಾಹರಣೆನೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಎರಡು ಮಾತಿಲ್ಲ. ನಾನಿವತ್ತು ವಿವೇಕಾನಂದ ಆಸ್ಪತ್ರೆಗೆ ಹೋಗಿದ್ದೆ. ನಮ್ಮ ತಂಡದ ಮೂಲಕ ಹೋಗಿ ನಾವು ಭೇಟಿ ಆದಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಮಗುನು ಬಿಟ್ಟಿಲ್ಲ. ಅವರು 3-4 ವರ್ಷ 5 ವರ್ಷದ ಮಗುಗೂ ಬಿಟ್ಟಿಲ್ಲ, ಕೈ ಮುರಿದಿದ್ದಾರೆ. ಇನ್ನೊಂದು ಪಾಪ SLC ಮಗುಗ ಕೈ ಕಡ್ದಿದ್ದಾರೆ, ತಲೆ ಕಡ್ದಿದ್ದಾರೆ. ಇನ್ನೂ ಒಬ್ಬ ಆ ಫ್ಯಾಮಿಲಿ, ಆ ಹುಡುಗನ ಯಾರು ಮದುವೆ ವಿವೇಕಾನಂದನ ಅತ್ತಿಗೆ, ಅವ್ರಿಗೂ ಸಹಿತ ಇವತ್ತವನು ತಲೆಗೆ ಕೊಡ್ಲಿಯಿಂದ ಹಾಕಿದ್ದಾರೆ. ಬಹುಶಃ ಆ ಎಮ್ಮ ಉಳಿದ್ರೆ ಬಹಳ ಒಳ್ಳೇದು. ಬಟ್ ಡಾಕ್ಟರ್ ಹೇಳೋ ರೀತಿ ನೋಡಿದ್ರೆ ಬಹುಶಃ ಬ್ರೈನ್ ಡೆಡ್ ಅಂತೇಳಿ ಈ ತಾತ್ಕಾಲಿಕ 2 ಡೆತ್ ಆದವು ಅನಿಸ್ಬಾರ್ದು ಅನ್ನೋದಕ್ಕೆ ಏನೋ ಬ್ರೈನ್ ಡೆಡ್ ಅಂತ ಘೋಷಣೆ ಮಾಡ್ಬೇಕು ಅನ್ನುವಂಥದ್ದಕ್ಕೂ ಸಹಿತ ವೈದ್ಯರ ತಂಡ ಹಿಂದೆ ನೋಡ್ತಾ ಇದೆ. ಅಂತಹ ಪರಿಸ್ಥಿತಿ ಇದೆ. ಆ ಹುಡುಗನ್ ತಂದೆಗೆ ಹೊಡೆದಿದ್ದಾರೆ, ಹುಡುಗನ್ ದೊಡ್ಡಪ್ಪಗೆ ಹೊಡೆದಿದ್ದಾರೆ, ಡಾಕ್ಟರ್ ಆತನ ಮೇಲೆ ಹಾಯಿಸಿ ಕೊಲ್ಲುವಂತ ಪ್ರಯತ್ನ ಮಾಡಿದ್ದಾರೆ. ಯಾವ ಹಂತಕ್ಕೆ ಇವತ್ತ ಈ ಜಾತಿ ತಾಂಡವಾಡ ಆಗ್ತದ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡಿದ್ರೆ, ಇದನ್ನ ನೋಡಿ, ಇಂತ ಎಲ್ಲಾ ಪ್ರಕರಣ ಒಂದ್ ಕಡೆ, ಇದನ್ನ ಕಂಟ್ರೋಲಿಗೆ ತರಬೇಕಾದಂತ ಪೊಲೀಸ್ ಇಲಾಖೆ ಒಂದ್ ಕಡೆ, ಮತ್ತೆ ನಮ್ಮನ್ನ ಪೇರೆಂಟ್ಸ್ ಡಿಪಾರ್ಟ್ಮೆಂಟ್ ಅಂತ ನಮಗಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆನೂ ಸಹಿತ ನಾವು ಒಂದ್ ಕಡೆ ನೋಡ್ತೀವಿ. ಖಾಸಗಿ ಆಸ್ಪತ್ರೆಗೆ ಪಾಪ ಏನೋ ರಕ್ಷಣಾ ವ್ಯವಸ್ಥೆ ಅಥವಾ ಮತ್ತೊಂದು ಏನೋ ನೆಪ ಹೇಳ್ಕೊಂಡ್ಬಿಟ್ಟು ಪೊಲೀಸರು ಏನೋ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದ್ರೆ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಂದ್ರೆ, ಪೊಲೀಸರು ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದಾರೆ, ಅಲ್ಲಿ ರಕ್ಷಣೆ ಕೊಟ್ಟಿದೀವಿ ಅಂತ ಅವ್ರು ವ್ಯಾನ್ ಇಟ್ಕೊಂಡು ಪಾಪ ಕೂತಿದ್ದಾರೆ. ಆದ್ರೆ ಆ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯ ಒಬ್ಬ ಅಧಿಕಾರಿ, ಒಬ್ಬ ಸಾಮಾನ್ಯ ಸಿಬ್ಬಂದಿನೂ ಇದ್ದು ಆ ಕುಟುಂಬದವ್ರು ಊಟ ಮಾಡಿದಾರೋ ಇಲ್ಲೋ, ಅವ್ರು ನೀರ್ ಕುಡಿದಿದಾರೋ ಇಲ್ಲೋ, ಅವ್ರಿಗೆ ಯಾವುದೇ ಆತಂಕ ಪಡ್ಬೇಡ್ರಪ್ಪ ನಾವು ಅದೇವಿ ಅಂತ ಹೇಳುವಂತ ಒಂದು ಸಣ್ಣ ಕಾಳಜಿನೂ ಸಹಿತ ತೋರಿಸಿಲ್ಲ. ಏನೋ ವಿಸಿಟ್ ಮಾಡಿದ್ರು, ಕಾಟಾಚಾರಕ್ಕೆ ಹೋದ್ರು ಅನ್ನುವಂಥದ್ದು ನೋಡಿದ್ವಿ. ಜಿಲ್ಲಾಧಿಕಾರಿಗಳು ಈವರೆಗೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಪೊಲೀಸರು ಪಾಪ ಅವ್ರು ಭೇಟಿ ಕೊಡ್ಲೇಬೇಕು. ಸರಿ ಗುರುನಾಥ್ ಅವರೇ, ಪೊಲೀಸರು ಲ್ಯಾಂಡ್ ಆರ್ಡರ್ ಅವರು ಕರ್ತವ್ಯ ಪಾಲನೆ ಕಾಮನ್ ಅದು. ಇಂಥ ಪ್ರಕರಣಗಳಲ್ಲಿ ತಾರತಮ್ಯವನ್ನ ನೀವು ಹೇಗ್ ನೋಡ್ಬೋದು ಅಂದ್ರೆ, ಒಂದು ನೀವು ಹುಬ್ಬಳ್ಳಿಯ ನೇಹಾ ಪಾಟೀಲ್ ಪ್ರಕರಣವನ್ನ, ಆ ಪ್ರಕರಣದಲ್ಲಿ ಹೇಗೆ ಹಿಂದೂ ಸಂಘಟನೆಗಳು ಹಾಗೇನೆ ಸಂಘ ಪರಿವಾರದವರು, ಬಿಜೆಪಿಗರು, ಮಾಧ್ಯಮಗಳು ನಡ್ಕೊಂಡ್ರು ಅನ್ನೋದನ್ನ ತಾವು ಹೇಳಿದ್ರಿ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ನಿಮ್ಗೆ ನೆನಪಿರ್ಬೋದು, ಅಮೃತ ಪ್ರಕರಣ ಆದ ಸಂದರ್ಭದಲ್ಲಿ ಆಕು ಕೂಡ ಗರ್ಭಿಣಿ ಆಗಿದ್ಲು. ಇಡೀ ರಾಷ್ಟ್ರ ಆ ಕಡೆಗೆ ನೋಡ್ತು, ಇಡೀ ರಾಷ್ಟ್ರ ಸೇಮ್ ಇದೇ ರೀತಿ ಒಂದು ಪ್ರಕರಣದಲ್ಲಿ. ಆದ್ರೆ ಇಲ್ಲಿ
ಈ ಭಾಗದ ದಲಿತ ಮುಖಂಡರು ಸೇರಿ ಒಂದು ಹೋರಾಟವನ್ನ ಮಾಡಿ ಅದೆಲ್ಲೋ ನಮ್ ತರದ ಮಾಧ್ಯಮ ಮತ್ತು ಬೇರೆ ಕಡೆಯಲ್ಲಿ ಒಂದ್ ಸಿಂಗಲ್ ಕಾಲಂ ಸುದ್ದಿ ಆಗತ್ತೆ ಹೊರತು ಆ ಕುಟುಂಬಕ್ಕೆ ನ್ಯಾಯ ಸಿಗೋದು ಬೇಡವಾ? ಹೌದು, ಬೇಕೇ ಬೇಕು. ಆ ಕುಟುಂಬಕ್ಕೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾರೆ ಪ್ರಕರಣದ ಸಾರಾಂಶ ತಾವು ಹೇಳಿದ್ರಿ, ನಾವು ಸಹಿತ ಬೆಳಗಿನಿಂದ ಅದನ್ನೇ ಮಾಡಿದ್ದೇವೆ. ನಾಳೆ ಬೆಳಿಗ್ಗೆ ಸುದ್ದಿಗೋಷ್ಠಿ ಕರೆದಿದ್ದೇವೆ. ಜಿಲ್ಲಾಡಳಿತ ಮತ್ತು ಸರ್ಕಾರದ ಒಟ್ಟಿಗೆ ನಾವು ತೀವ್ರ ಒತ್ತಡವನ್ನ ಹಾಕುವಂತ ತೀವ್ರ ಮಾದರಿಯ ಹೋರಾಟವನ್ನ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಆದ್ರೆ ಸಾಮಾಜಿಕವಾಗಿ ಇವತ್ತು ಈ ಒಂದು ವ್ಯವಸ್ಥೆಯನ್ನ ಸುಧಾರಣೆ ತರುವಂತದ್ದು ಆಗ್ಬೇಕಾಗಿದೆ. ನಾವು ಇವತ್ತು ಈ ಪ್ರಕರಣ ಆಯ್ತು ಅನ್ನುವಂತ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದ ಮೇಲೆ, ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ಹಾಕ್ತಿವಿ, ಹೋರಾಟ ಮಾಡ್ತೀವಿ. 1 ದಿನಾನೋ 2 ದಿನಾನೋ ಮಾಡಿ ಅವ್ರಿಗೆ ಬೇಕಾದಂತ ನ್ಯಾಯ ದೊರಕಿಸಿದ ಮೇಲೆ ಪ್ರಕರಣ ಮುಗ್ದಂಗಲ್ಲ. ಇವತ್ತು ನಾವು ಸಂವಿಧಾನವಾದಂತ ಹಕ್ಕುಗಳಿಗಾಗಿ ಹೋರಾಟ ಮಾಡತ್ತೀವಿ ಅಂತಂದ್ರೆ ಇವತ್ತು ಮಾನವೀಯ ಮೌಲ್ಯಗಳನ್ನ ಉಳಿಸ್ಬೇಕು ಅನ್ನುವಂಥದ್ದೇ ಸಂವಿಧಾನದ ಮೂಲ ಆಶಯ ಅದ. ಜಾತಿ ವ್ಯವಸ್ಥೆ ಹೋಗ್ಬೇಕು ಅನ್ನುವಂಥದ್ದೇ ಮೂಲ ವ್ಯವಸ್ಥೆ ಅದ. ಇದನ್ನ ನಮ್ಮ ಮಠಾಧೀಶರು ಎಲ್ಲಿ ಮಾಡ್ತಾ ಇದ್ದಾರೆ, ಸಂಘ ಪರಿವಾರದವ್ರು ಎಲ್ಲಿ ಮಾಡ್ತಾ ಇದ್ದಾರೆ, ನಾನು ಹಿಂದೂ ಅನ್ನುವಂಥವ್ರು ಎಲ್ಲಿ ಮಾಡ್ತಾ ಇದ್ದಾರೆ? ಈಗ ಮಠಾಧೀಶರು, ಈಗ ಬಿಡಿ ಮಠಾಧೀಶರು ರಾಜಕೀಯ ವ್ಯಕ್ತಿಗಳು, ಈಗ ನಾವ್ ಅದನ್ನ ಇಟ್ಕೊಂಡ್ ನೋಡಿದ್ರೆ, ಈಗ ಮತ ಹಾಕೋರೆ ನಾವಾದ ಸಂದರ್ಭದಲ್ಲಿ ಓರ್ವ ದಲಿತ ಕುಟುಂಬಕ್ಕೆ ಈ ತರದ ಪರಿಸ್ಥಿತಿ ಆದಾಗ ದಲಿತ ಪಕ್ಷಾತೀತವಾಗಿ ದಲಿತ ನಾಯಕರುಗಳಿದಾರಲ್ಲ ಅಲ್ಲಿ, ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ ಹಿಡಿದು ಮಹಾದೇವಪ್ಪನವರಿಂದ ಹಿಡಿದು ಅಥವಾ ಮುನಿಯಪ್ಪನವರಿಂದ ಹಿಡಿದು ಈ ಕಡೆ ಖರ್ಗೆ ತನಕ ಎಲ್ರು ಬರ್ಬೇಕಲ್ಲ. ನಮ್ ಸಮುದಾಯದ ಹೆಣ್ಮಗಳನ್ನ ಈ ತರ ಕೊಚ್ಚಿ ಕೊಂದಿದ್ದಾರೆ, ನಾವು ನಮ್ ಸಮುದಾಯಕ್ಕೆ ಈ ತರದಾಗಿದೆ, ನ್ಯಾಯ ಕೊಡಿಸ್ಬೇಕು ಅಂತ ಬಂದ್ ನಿಂತ್ಕೊಳ್ಬೇಕಲ್ಲ. ಹುಬ್ಬಳ್ಳಿಲಾದಾಗ ಪಕ್ಷಾತೀತವಾಗಿ ಜಾತಿ ಆಧಾರಿತವಾಗಿ ಬಂದ್ ನಿಂತ್ಕೊಳ್ತಾರೆ, ಇಲ್ಲೇನೋ ಒಕ್ಕಲಿಗ ಹೆಣ್ಮಗಳಿಗಾದ್ರೂ ಬಂದ್ ನಿಂತ್ಕೊಳ್ತಾರೆ. ಇಲ್ಲಿ ಯಾಕೆ ನಿಂತ್ಕೊಳ್ಳೋದಿಲ್ಲ? ಅಥವಾ ದಲಿತ ಸಂಘಟನೆಗಳು ಒಗ್ಗೂಡಿ ಇದು ಎಚ್ಚೆತ್ಕೊಳ್ಬೇಕಾದಂತ ಸಮಯ ಅಂತ ಯಾಕೆ ಇಡೀ ರಾಜ್ಯವ್ಯಾಪಿ ಆಗಿದೆ, ರಾಷ್ಟ್ರ ಮಟ್ಟದ ಬಿಡಿ ರಾಜ್ಯವ್ಯಾಪಿಯಾಗಿ ಒಂದಾಗೋದಿಲ್ಲ? ಅವಾಗ ಯಾಕೆ ಸರ್ಕಾರ ತಿರುಗಿ ನೋಡೋದಿಲ್ಲ? ನೋಡತ್ತೆ ಜಿಲ್ಲಾಧಿಕಾರಿ ಈ ಕಡೆ ನೀವು ಕಣ್ ಬಿಟ್ಟು ಕಣ್ ಮುಚ್ಚುವಷ್ಟೊತ್ತಿಗೆ ಬಂದ್ ನಿಂತಿರ್ತಾರೆ. ಇಲ್ಲ, ನಿಜ, ನೀವು ಹೇಳೋದು ನಿಜ. ಈ ರಾಜಕೀಯ ವ್ಯವಸ್ಥೆನೂ ಹೇಗಾಗಿದೆ ಅಂತಂದ್ರೆ, ಬಹುಶಃ ನೇಹಾ ಪ್ರಕರಣ ನಡೆದಂತ ಸಂದರ್ಭದೊಳಗೆ ಅದು ಚುನಾವಣೆಯ ಹಂತ ಇತ್ತು ಅಥವಾ ಚುನಾವಣೆ ಸಂದರ್ಭ ಇತ್ತು ಅನ್ನುವಂಥದ್ದಕ್ಕೆ ಆ ಪ್ರಕರಣಕ್ಕೆ ಅಷ್ಟು ಒತ್ತು ಕೊಟ್ಟರು ಏನೋ ಬೇರೆ ವಿಷಯ. ಬಟ್ ಇವತ್ತು ರಾಜ್ಯದ ಗೃಹ ಸಚಿವರು ಸಹಿತ ಆದಂತವ್ರು ನಮ್ಮ ಸಮುದಾಯದವರೇ ಆಗಿರುವಂತ ಜಿ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಮುಖಂಡತ್ವವನ್ನು ವಹಿಸಿಕೊಂಡಂತವ್ರು, ಅವರು ಅಹಿಂದ ವರ್ಗದ ಸಮುದಾಯವನ್ನ ಪ್ರತಿನಿಧಿಸಿರುವಂತವ್ರು ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಏನಪ್ಪಾ ಅವ್ರ ಸಮುದಾಯದವರ ಇದ್ದಾರೆ ಹೋಮ್ ಮಿನಿಸ್ಟ್ರು, ಏನಾಗೋದಿದೆ ಇದು ಸಹಿತ ಒಂದ್ ಕಡೆ ನಡೀತಾ ಇರುವಂತದ್ದು. ಪಾಪ ಅಧಿಕಾರಿಗಳು ಹೋದ್ರು, ಮಾಡಿದ್ರು, ಬಂದ್ರು ಅನ್ನುವಂಥದ್ದು ಇದೆಲ್ಲ ಒಂದ್ ಕಡೆ. ಬಟ್ ಇದು ಮೂಲ ತಾವು ಹೇಳದ ಹಾಗೆ ನಾವು ಇದನ್ನ ರಾಜ್ಯ ವ್ಯಾಪಿಯಾಗಿ, ಏನು ರೋಹಿತ್ ವೇಮುಲು ಪ್ರಕರಣ ಆಗಿರ್ಬೋದು, ಮತ್ತೊಂದು ಪ್ರಕರಣ ಆಗಿರ್ಬೋದು, ನಿರ್ಭಯಾ ಪ್ರಕರಣ ಆಗಿರ್ಬೋದು, ಇಂತಹ ಪ್ರಕರಣಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಮನೀಷಾ ವಾಲ್ಮೀಕಿ ಪ್ರಕರಣ ಆಗಿರ್ಬೋದು, ಇಂತಹ ಪ್ರಕರಣಗಳೊಳಗೆ ನಾವು ಯಾವ ಮಾದರಿ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಿದ್ವು ಆ ನಿಟ್ಟಿನಲ್ಲಿ ಇದ್ರೊಳಗೂ ಸಹಿತ ನಾವು 100% ಹೋರಾಟವನ್ನ ಮಾಡೋಕ್ ಮುಂದಾಗ್ತೇವೆ. ಮತ್ತೆ ರಾಜ್ಯದ ಆಯಾ ಪಕ್ಷದೊಳಗಿರುವಂತ JDS ಆಗಿರ್ಬೋದು, ಮತ್ತೆ ಏನು BJP ಆಗಿರ್ಬೋದು, ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ, ವಿರೋಧ ಪಕ್ಷ, ಬಹಳ ಮುಖ್ಯವಾಗಿ ಇವ್ರದೊಳಗಿರುವಂತ ಸ್ಥಳೀಯ ನಾಯಕರುಗಳು ಅಲ್ಲಿ ಹೋಗಿ ಭೇಟಿ ನೀಡಬೇಕಾಗಿತ್ತು. ಅವ್ರು ಯಾವ ಒತ್ತಡಕ್ಕ ಪಾಪ ಅಥವಾ ಯಾವ ಕಾರ್ಯದ ಒತ್ತಡದೊಳಗೆ ಅದಾರೋ ಗೊತ್ತಿಲ್ಲ, ಅವ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲ, ಬಹುಶಃ ಅವರು ಭೇಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವಂತೂ ಅವರನ್ನ ಭೇಟಿ ಆಗ್ರಿ ಅನ್ನುವಂತ ಆಗ್ರಹವನ್ನ ಈ ಮೂಲಕನೂ ಮಾಡ್ತೇವೆ, ನಾಳೆ ಸುದ್ದಿಗೋಷ್ಠಿ ಮಾಡೋದ್ರ ಮೂಲಕನೂ ಮಾಡ್ತೇವೆ, ಬೀದಿಗಿಳಿದು ಹೋರಾಟ ಮಾಡೋದ್ರ ಮೂಲಕನೂ ಮಾಡ್ತೇವೆ. ಈ ಕುಟುಂಬಕ್ಕೆ ಏನ್ ನ್ಯಾಯ ಬೇಕೋ ಆ ನ್ಯಾಯ ಸಿಗೋವರೆಗೂ ನಾವು ಈ ಪ್ರಕರಣದೊಳಗೆ ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಮತ್ತಿಂತ ಪ್ರಕರಣಗಳು ಆಗ್ಬಾರ್ದು ಅನ್ನುವಂತ ಹಕ್ಕೊತ್ತಾಯವನ್ನು ಸಹಿತ ನಾವು ಮಣ್ಣೆ ಮಾಡ್ಬೇಕು ಅನ್ನುವಂತ ತೀರ್ಮಾನವ ಈಗಾಗಲೇ ಸಭೆ ಮಾಡಿ ನಾವು ತೆಗೆದುಕೊಂಡಿದ್ದೇವೆ. ಬಟ್ ಅದನ್ನ ನಾಳೆ ಬೆಳಿಗ್ಗೆ ಸುದ್ದಿಗೋಷ್ಠಿ ಮಾಡೋದ್ರ ಮೂಲಕ ಹೇಳೋಣ ಅನ್ಕೊಂಡಿದ್ವಿ. ಫಸ್ಟ್ ನಾನು ಈ ವಿಷಯವನ್ನ ತಮ್ಮ ವಾಹಿನಿ ಮೂಲಕನೇ ಹಂಚ್ಕೋತಾ ಇದ್ದೇನೆ. ಬಹುಶಃ ಇದೊಂದು ಕ್ರಾಂತಿಕಾರಿ ಹೋರಾಟ ಆಗ್ತದ ಅನ್ನುವಂಥದ್ರೊಳಗ ಯಾವುದೇ ಮಾತಿಲ್ಲ. ಬಟ್ ಮೇಡಮ್, ಇಲ್ಲಿ ಏನಾಗ್ತಾ ಇದೆ, ಒಂದು ಸಂಘಟನೆ ಅಥವಾ ಒಂದು ಸಮುದಾಯದ ಹೋರಾಟ ಇದಾಗಬಾರ್ದಾಗಿದೆ. ಮಾನವೀಯ ಮೌಲ್ಯಗಳನ್ನ ಇವತ್ತು ನಾವು ಕಾಪಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋರಾಟ ಆಗಿರುತ್ತೆ. ಒಂದು ಯುವಕ ಮತ್ತು ಯುವತಿಯ ಮಧ್ಯದ ವಿಷಯಕ್ಕೆ ತಗೊಂಡ್ರೆ ಇಲ್ಲಿ ಒಂದೇ ನಿಮಿಷ, ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರುವಂತ ಸಮಾಜದ ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಸ್ತರದ ನಾಯಕರುಗಳು ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಥವಾ ಮಾಧ್ಯಮಗಳು ಅದನ್ನ ಕಾಣಿಸುತ್ತೆ. ಆದ್ರೆ ಯಾವ ಕಡೆಯಿಂದ ಹೆಚ್ಚು ಒತ್ತಡ ಬರ್ಬೇಕು ಅದ್ ಬರ್ಬೇಕಾಗತ್ತೆ. ನೀವು ಕೇಳ್ಬೋದು ಈ ದಲಿತರಿಗೆ ಮಾತ್ರ, ಖಂಡಿತ ಅಲ್ಲ. ಆದ್ರೆ ಹೆಚ್ಚು ಹೋರಾಟ ಬರ್ಬೇಕಿದೆ, ಅವಾಗ ಮಾತ್ರ ಒಂದು ಆಡಳಿತ ಅಥವಾ ಪ್ರಭುತ್ವನ ತಿರುಗಿ ನೋಡತ್ತೆ, ಇಲ್ಲ ಅಂತಂದ್ರೆ ನೋಡೋದಿಲ್ಲ. ನ್ಯಾಯ ನೋಡಿ, ಈಗ
ಏನು 2016ರಲ್ಲಿ ಈ ದಲಿತ ದೌರ್ಜನ್ಯ ಪ್ರಕರಣವನ್ನ ಕೇಂದ್ರ ಸರ್ಕಾರ ಬಹಳಷ್ಟು ಮುತುವರ್ಜಿ ವಹಿಸಿ ಅದಕ್ಕೆ ಬಹಳಷ್ಟು ಸೆಕ್ಷನ್ ಗಳನ್ನ ಸೇರಿಸಿದ್ರು. 2016 ನಂತರ ಏನೇನು ದಲಿತ ದೌರ್ಜನ್ಯ ಪ್ರಕರಣಗಳು ನಡೆದಿದಾವೆ ಆ ಪ್ರಕರಣದೊಳಗೆ ಶಿಕ್ಷೆಯ ಪ್ರಮಾಣ ಎಷ್ಟೈತಿ ಅಂತನೂ ಸಹಿತ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಮಂತ್ರಿ ಆಗಿರ್ಬೋದು, ಇವರೆಲ್ಲರೂ ಸಹಿತ ಏನು ಶಿಕ್ಷೆಯ ಪ್ರಮಾಣಕ್ಕೆ ನೀವೇನ್ ಕ್ರಮ ತಗೊಳಾಗ್ತೀರಿ ಅಂತ ಬಹುಶಃ ಮೀಟಿಂಗ್ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಏನಾಗ್ತಾ ಇದೆ, ಕಳೆದ 10 ವರ್ಷದ ಅವಧಿ ನಾನು ಹೇಳ್ದೆ ನಿಮಗೆ, ಶಿಕ್ಷೆಯ ಪ್ರಮಾಣ 0 ಆಗ್ತಾ ಇದೆ. ಶಿಕ್ಷೆಯ ಪ್ರಮಾಣ ಎಲ್ಲೋ 1.2 1.1 100ಕ್ಕಾದ್ರೆ ಉಳಿದಂತ ಪ್ರಕರಣಗಳು ಸುಳ್ಳು ಪ್ರಕರಣನೋ ಅನ್ನುವಂಥದ್ದನ್ನ ಸಹಿತ ಇಲ್ಲಿ ಬಿಂಬಿಸುವಂತ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ಅಂತಹ ಒಂದು ಕಾರಣದಿಂದನೂ ಸಹಿತ ಈ ಒಂದು ಇಂತ ದುರ್ಘಟನೆಗಳು ಅಥವಾ ಇಂತ ಅಮಾನವೀಯ ಹೀನ ಕೃತ್ಯಗಳು ನಿರಂತರವಾಗ್ತಾ ಇರೋದಂತೂ ಸತ್ಯ. ಬಟ್ ಇದು ಯಾಕೆ ಆಗ್ತಾ ಇದೆ, ನಮ್ಮ ಮಗಳು ಅಂದ್ರೆ ಏನು, ಆ ಹೆಣ್ಣು ಮಗುವಿನ ಮನಸ್ಸು ಏನದ, ಆಕಿ ಪರಿಸ್ಥಿತಿ ಏನದ ಅನ್ನುವಂತ ತಿಳ್ಕೊಳ್ಳುವಂತದ್ದು ಆಯಾ ಕುಟುಂಬದವರೇ ಮಾಡಾಕ್ತಿಲ್ಲ. ಮೇಲ್ವರ್ಗ ಅಂತಂದ್ರೆ ಬಹಳಷ್ಟು ಪ್ರಜ್ಞಾವಂತ ವರ್ಗ ಅಂತಂದ್ ಹೇಳ್ತೀವಿ, ಅಂತ ವರ್ಗದವ್ರ ಪರಿಸ್ಥಿತಿನೇ ಇದಾದ್ರೆ ಉಳಿದಂತ ನಮ್ಮ ಸಮುದಾಯದ ಪರಿಸ್ಥಿತಿ ಏನಾಗಿರ್ಬಾರದು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ನಾವು ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಸ್ಥಳೀಯ ಜಿಲ್ಲಾಡಳಿತ ಆಗಿರ್ಬೋದು, ನಾವು ಬಹಳಷ್ಟು ಒತ್ತಾಯವನ್ನ ತೀವ್ರತರವಾದಂತ ಹೋರಾಟವನ್ನ 100% ಮಾಡೋಕೆ ಸಿದ್ಧ ಇದ್ದೇವೆ ಮತ್ ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರಿ, ಮನುಷ್ಯತ್ವ ಅನ್ನೋದಕ್ಕೆ ಯಾವುದೇ ಜಾತಿ, ಧರ್ಮ ಅಥವಾ ಸ್ತರಗಳು ಇರೋದಿಲ್ಲ ಗುರುನಾಥ್, ಖಂಡಿತವಾಗಿ ಇರೋದಿಲ್ಲ. ತಂದೆ ತಾಯಿ ಸಹಜವಾಗಿ ಮಕ್ಳು ಈ ತರ ಮದುವೆ ಆದಾಗ ಬೇಜಾರಾಗತ್ತೆ, ಆದ್ರೆ ಅದರಿಂದ ದೂರ ಇದ್ದು ಬಿಡ್ಬೋದಾಗಿತ್ತು, ನಮ್ಮ ಮಗಳೆಲ್ಲ ಅನ್ಕೊಂಡು ಇದ್ದು ಬಿಡ್ಬೋದಾಗಿತ್ತು. ಆದ್ರೆ ಈ ತರದ ತುಂಬು ಗರ್ಭಿಣಿಯನ್ನ ಹತ್ಯೆ ಮಾಡುವಂತ ಅಪ್ಪ ಆತ ಅಪ್ಪನೇ ಅಲ್ಲ, ಮನುಷ್ಯನೇ ಅಲ್ಲ ಅಂತ ಅನ್ಸುತ್ತೆ. ಗುರುನಾಥ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ತಮ್ಮ ಹೋರಾಟ ಮುಂದುವರಿಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ.